ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಸಾರ್ವಜನಿಕರು ಬೆಸ್ತು ಬಿದ್ದಿದ್ದಾರೆ. ಸಾರ್ವಜನಿಕರು ಬೀದಿ ನಾಯಿಗಳ ಉಪಟಳಕ್ಕೆ ಈಗ ಪಾಲಿಕೆಗೆ ನಗರಸಭೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿಕ್ಕವರ ಮೇಲೆ ಬೀದಿ ನಾಯಿಗಳು ದಾಳಿಗಿಡ್ತಾ ಇದೆ. ಬೆಳಗಾವಿ ನಗರದ ಜೋಶಿ ಮಾಳದಲ್ಲಿ ಡೆಡ್ಲಿ ಶ್ವಾನಗಳ ಆತಂಕ ಜನ ಮನೆಯಿಂದ ಆಚೆ ಬರೋದಕ್ಕೆ ಆಗದ ಸ್ಥಿತಿಯನ್ನೇ ನಿರ್ಮಾಣ ಮಾಡಿದೆ. ಶ್ವಾನಗಳ ನಿಯಂತ್ರಣಕ್ಕೆ ಪಾಲಿಕೆಯವರು ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಸಂತಾನ ಶಕ್ತಿಹರಣ ಚಿಕಿತ್ಸೆಯನ್ನ ಇಲ್ಲಿ ತನಕ ಬೀದಿ ನಾಯಿಗಳಿಗೆ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಯಾವ ಅಗ್ರೆಸಿವ್ ಡಾಗ್ಸ್ ಇರ್ತವೆ ಡಾಗ್ ಶೆಲ್ಟರ್ಗೆ ಹಾಕಬೇಕು ಅಂತ ಸುಪ್ರೀಂ ಕೋರ್ಟೇ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಬಟ್ ಇದು ಯಾವುದೂ ಇಲ್ಲಿ ಫಾಲೋ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. CCTVಯಲ್ಲಿ ಬೀದಿ ನಾಯಿಗಳು ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡುವಂತಹ ದೃಶ್ಯ ಅಲ್ಲಲ್ಲಿ ಸೆರೆ ಸಿಕ್ಕಿದೆ. ನೋಡಿ, ಈ ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಬೀದಿ ನಾಯಿಗಳಿಗೆ ಶ್ವಾನ ಪ್ರಿಯರು ಬಂದು ಫೀಡ್ ಮಾಡ್ತಾ ಇದ್ದಾರೆ. ಇದೇ ಜಾಗದಲ್ಲಿ ಆ ನಾಯಿಗಳು ಮತ್ತೆ ಸೇರ್ತವೆ. ಯಾರಾದರೂ ಕವರ್ ತೊಗೊಂಡು ಹೋಗ್ತಾ ಇದ್ರೆ ಅವ್ರು ಏನಾದರೂ ಹಾಕ್ತಾರಾ ಅಂತ ನೋಡುತ್ತೆ. ಹಾಕಲಿಲ್ಲ ಅಂದರೆ ಅಗ್ರೆಸಿವ್ ಆಗಿ ದಾಳಿ ಮಾಡುವಂತಹ ಸಂದರ್ಭ. ಬೀದಿ ನಾಯಿಗಳಿಗೆ ಸಿಕ್ಕಲ್ಲಿ ಫೀಡ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಆ ರೂಲ್ಸನ್ನು ಇವ್ರು ಯಾರೂ ಫಾಲೋ ಮಾಡ್ತಾ ಇಲ್ಲ. ಪರಿಣಾಮ ಏನು ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ. ಆಮೇಲೆ ಸಂತಾನ ಶಕ್ತಿಹರಣ ಚಿಕಿತ್ಸೆಯನ್ನು ಕೂಡ ಇಲ್ಲಿ ಮಾಡಿಲ್ಲ ಬೀದಿ ನಾಯಿಗಳಿಗೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಇದು ಯಾವ ಭಾಗದಲ್ಲಿ ಬರುತ್ತೆ? ಇಲ್ಲಿ ಪಾಲಿಕೆ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ತೋರಿಸಿದ್ದಾರೆ? ಅಟ್ಲೀಸ್ಟ್ ಬೀದಿ ನಾಯಿಗಳು ಜಾಸ್ತಿ ಆಗ್ತಾ ಇದೆ, ಅಗ್ರೆಸಿವ್ ಇದೆ ಅಂದರೆ ಎರಡು ಕೆಲಸ ಮಾಡ್ಬೋದು. ಅವರು ಶೆಲ್ಟರ್ಗೆ ಹಾಕ್ಬೋದು ಅಗ್ರೆಸಿವ್ ಡಾಗ್ಸ್ನ. ಎರಡನೇದಾಗಿ ಸಂತಾನ ಶಕ್ತಿಹರಣ ಚಿಕಿತ್ಸೆ ಕೊಡಿಸ್ಬೋದು. ಯಾಕೆ ಯಾವುದೂ ಮಾಡ್ತಿಲ್ಲ ಅಂತ? ಮಮತಾ, ಪ್ರಮುಖವಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ಬಹಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ABC ಟೆಂಡರ್ ಕರಿತಾ ಇದೀವಿ, ಬೀದಿ ನಾಯಿಗಳಿಗೆ ಹೆಚ್ಚಿನ ಕ್ರಮ ವಹಿಸುವಂತೆ ಬರೇ ಮಾತಲ್ಲೇ ಹೇಳ್ತಾ ಇದಾರೆ. ಆದ್ರೆ ಯಾವ್ದು ಕೂಡ ಕೃತಿಯಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ. ಹೀಗಾಗಿ ತಾವು ನೋಡ್ಬೋದು ಯಾವ ತರ ಡೆಡ್ಲಿ ಅಟ್ಯಾಕ್ ಮಾಡ್ತದೆ ಕುಂದಾನಗರಲ್ಲಿ ಬೀದಿ ನಾಯಿಗಳು ಅಂತಂದ್ರೆ ಮಕ್ಕಳು ಹೊರಗಡೆ ಆಗದಂತಾಗಿರುವಂತದ್ದು. ಬೆಳಗಾವಿಯ ಜೋಶಿ ಮಾಳ ಅಂದ್ರೆ ಬೆಳಗಾವಿ ಮಹಾನಗರದಲ್ಲಿ ಇರ್ತಕ್ಕಂಥ ಜೋಶಿ ಮಾಳದಲ್ಲಿ ಈ ಘಟನೆ ನಡೆದಿರುವಂತದ್ದು. ಮತ್ತು ಬಹಳಷ್ಟು ಕಡೆ ಈ ತರ ವರದಿ ಆಗ್ತಾ ಇದೆ. ಈ ತರ ಒಂದಿಷ್ಟು ಬೀದಿ ನಾಯಿಗಳು ಕಡೋದು, ಒಂದು ಎರಡಲ್ಲ, ಒಂದು ಸರಿ ಬಂದ್ರೆ 10, 12, 15 ನಾಯಿಗಳು ಒಂದೇ ಸರಿ ಅಟ್ಯಾಕ್ ಮಾಡೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಅಂತ. ರೈಟ್, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ. ಆಮೇಲೆ ಶ್ವಾನ ಪ್ರಿಯರು ಅರ್ಥ ಮಾಡ್ಕೊಳ್ಬೇಕು, ನಿಮ್ಗೆ ಶ್ವಾನ ಪ್ರೀತಿ ಇದೆ ಕರೆಕ್ಟು, ಅದಕ್ಕೊಂದು ಜಾಗ ಖಾಲಿ ಸೈಟು ಅಥವಾ ಯಾರು ಓಡಾಡದಿರೋ ಜಾಗದಲ್ಲೋ ಹೋಗಿ ಊಟ ಫೀಡಿಂಗ್ ಮಾಡೋದು ಸರಿ. ರೋಡ್ ಮಧ್ಯದಲ್ಲಿ ಬಂದು ಫೀಡ್ ಮಾಡ್ತೀರಾ, ನಿಮ್ಮ ಪ್ರೀತಿನ ತೋರಿಸ್ತೀರಾ, ನಾಯಿ ಪ್ರೀತಿನ ತೋರಿಸ್ತೀರಾ. ಇನ್ನಿತರರಿಗೆ ಉಪಟಳ ಆಗಬಾರ್ದು. ಒಬ್ಬ ಪ್ರೀತಿ ಇನ್ನು ಮಿಕ್ಕಿದವ್ರಿಗೆ ಉಪಟಳ ಆಗಬಾರ್ದು. ಅವ್ರಿಗೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬೇಕಾಗುತ್ತೆ. ನೀವು ಎರಡು ವಿಜುವಲ್ ನೋಡ್ತಾ ಇದ್ದೀರಾ. ಯಾವ ಜಾಗದಲ್ಲಿ ಫೀಡಿಂಗ್ ಮಾಡ್ತಾ ಇದ್ರು, ಮಧ್ಯರಾತ್ರಿ ಯಾರು ಇಲ್ಲದ ಸಮಯದಲ್ಲಿ ಬಂದು ಈ ಶ್ವಾನ ಪ್ರಿಯರೆಲ್ಲ ನಾಯಿಗೆ ಊಟ ಹಾಕೋದು, ಯಾರಾದರೂ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಇವ್ರು ಮಾಡಿಟ್ಬಿಟ್ಟು ಹೋಗ್ತಾರೆ. ಆ ರುಚಿ ಸಿಕ್ಕಿರುತ್ತೆ ಆ ಜಾಗದಲ್ಲಿ. ನಾಯಿಗಳಲ್ಲೇ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರ್ತವೆ. ಯಾರು ಊಟ ಹಾಕಲ್ಲ ಅವ್ರ ಮೇಲೆ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇರೋದು ಕಂಡು.